ಏನು ರಾಜ್ಯದಲ್ಲಿ ಆಗಲೇ ವೆದರ್ ಚೇಂಜ್ ಆಗ್ತಾ ಇರೋದು ನಿಮ್ಮೆಲ್ಲರ ಅನುಭವಕ್ಕೆ ಬಂದಿರಬಹುದು. ಬೆಂಗಳೂರಿನಲ್ಲಂತೂ ಈಗ ವಿಪರೀತವಾದ ಬಿಸಿಲು, ಪ್ರಖರ ಬಿಸಿಲು. ಇಷ್ಟೊತ್ತಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಸ್ವಲ್ಪ ಚಳಿ. ಅಲ್ಲಿಗೆ ರಾಜ್ಯದಲ್ಲಿ ಚಳಿಗಾಲ ಮುಗಿತಾ, ಈಗಲೇ ಬೇಸಿಗೆ ಶುರುವಾಯ್ತಾ ಅವಧಿ ಪೂರ್ವವಾಗಿ ಅಂತಕ್ಕಂಥ ಪ್ರಶ್ನೆ. ರಾಜ್ಯದಲ್ಲಿ ಎಲ್ಲ ಕಡೆ ಬಿರು ಬಿಸಿಲು. ಚಳಿಗಾಲ ಮುಗಿಯೋದಕ್ಕೆ ಮುನ್ನ ಆ್ಯಕ್ಚುಲಿ ಶಿವರಾತ್ರಿ ತನಕನೂ ಚಳಿಗಾಲ ಇರುತ್ತೆ. ಶಿವರಾತ್ರಿಗೆ ಇನ್ನೂ ಮೂರುವರೆ ವಾರಗಳಿದೆ, ಆಗಲೇ ಬಿಸಿಗೆ ಶುರುವಾಗ್ಬಿಟ್ಟಿದೆ. ಸೊ ಕಲಬುರಗಿಯಲ್ಲಿ ನಿನ್ನೆ ಅತಿ ಹೆಚ್ಚು 36.4 ಡಿಗ್ರಿ ಟೆಂಪ್ರೇಚರ್, ಕಾರವಾರದಲ್ಲಿ 35.2, ಇದು ಬೇಸಿಗೆನಲ್ಲಿರುವಂತಹ ಟೆಂಪ್ರೇಚರ್. ಬೆಳಗಾವಿನಲ್ಲಿ 34.6, ಮಂಡ್ಯ, ಮೈಸೂರು, ಶಿವಮೊಗ್ಗದಲ್ಲಿ 33 ಡಿಗ್ರಿ, ಬೆಂಗಳೂರಿನಲ್ಲಿ 32.5 ಡಿಗ್ರಿ ಉಷ್ಣಾಂಶ. ನಿಮ್ಮಗಳ ಅನುಭವಕ್ಕೆ ಬಂದಿರುತ್ತೆ ಈಗಾಗಲೇ. ಇಷ್ಟೊತ್ತಲ್ಲಿ ನೀವು ರೋಡಲ್ಲಿ ಓಡಾಡಿ ಗೊತ್ತಾಗುತ್ತೆ ಹೇಗಿದೆ ಅಂತಂದ್ಬಿಟ್ಟು. ಅಲ್ಲಿಗೆ ಅವಧಿ ಪೂರ್ವವಾಗಿ ರಣ ಬಿಸಿಲಿಗೆ ಜನ ತತ್ತರಿಸ್ಬೇಕಾಗತ್ತೆ. ಇನ್ನೊಂದು ವಾರದಲ್ಲಿ ನನ್ನ ಪ್ರಕಾರ ಕಂಪ್ಲೀಟ್ ವೆದರ್ ಚೇಂಜ್ ಆಗಿಬಿಡುತ್ತೆ. ಜಸ್ಟ್ ಇನ್ನೊಂದು ವಾರ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋದು. ಚಳಿ ಎಲ್ಲ ಹೊಟ್ಟೋಗುತ್ತೆ. ಇನ್ನು 3.5 ತಿಂಗಳು 4 ತಿಂಗಳು ಹೆಚ್ಚು ಕಡಿಮೆ ಈ ಬಿಸಿಲಿನಲ್ಲಿ ಬೇಯಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೋತೀನಿ. ಎಸ್ ರಾಘು, ಈ ಥರ ಅವಧಿ ಪೂರ್ವ ಬೇಸಿಗೆಗೆ ಕಾರಣ ಏನು? ಹವಾಮಾನ ಇಲಾಖೆಯವರು ಏನು ಹೇಳ್ತಾರೆ? ಅರವಿಂದ, ಈಗಾಗಲೇ ಹಿಂದೆ ಚಳಿ ಜೊತೆಗೆ ಮಳೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಮಳೆ ಜಾಸ್ತಿ, ಚಳಿ ಜಾಸ್ತಿ ಆದಂಥ ಎಫೆಕ್ಟ್ ಹಿನ್ನೆಲೆಯಲ್ಲಿ ಬೇಸಿಗೆ ಕೂಡ ಹೆಚ್ಚಾಗಿ ಅಬ್ಬರಿಸುತ್ತೆ ಅನ್ನುವಂತಹ ಮಾಹಿತಿಗಳನ್ನು ಸದ್ಯ ಹವಾಮಾನ ಇಲಾಖೆಯವರು ನೀಡ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯವ್ಯಾಪಿ ಬಿಸಿಲಿನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಎಕ್ಸೆಪ್ಟ್ ಚಿಕ್ಕಮಗಳೂರು ಒಂದು ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಕಳೆದ 4-5 ದಿನಗಳಿಂದ ಇಡೀ ಬೆಂಗಳೂರಿನ ಎಲ್ಲ ರಾಜ್ಯಗಳಲ್ಲೂ ಕೂಡ ತಾಪಮಾನ 30 ಡಿಗ್ರಿಯನ್ನು ದಾಟಿ ಹೋಗ್ತಾ ಇದೆ. ಉತ್ತರ ಕರ್ನಾಟಕ ಕರಾವಳಿ ಭಾಗದಲ್ಲಂತೂ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಾ ಇದೆ. ಸಾಮಾನ್ಯವಾಗಿ ವಾಡಿಕೆಯಲ್ಲಿ ನಾವು ನೋಡ್ತಾ ಇದ್ದಂತಹ ತಾಪಮಾನಕ್ಕೂ ಈಗ ದಾಖಲಾಗ್ತಾ ಇರುವಂಥ ತಾಪಮಾನಕ್ಕೂ ಹೆಚ್ಚು ಕಡಿಮೆ 4-5 ಈ ರೀತಿಯಲ್ಲಿ ಏರಿಕೆಯನ್ನು ಕಾಣ್ತಾ ಇರುವಂಥದ್ದು. ಇದು ಮುಂಬರುವಂತಹ ಬೇಸಿಗೆಯ ಪರಿಸ್ಥಿತಿಗಳನ್ನು ಮತ್ತಷ್ಟು ಬಹಳ ಸಂಕಷ್ಟದ ದಿನಗಳಿಗೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಆತಂಕವನ್ನು ಕೂಡ ಹೆಚ್ಚಿಸ್ತಾ ಇರುವಂಥದ್ದು. ಯಾಕಂದರೆ ಕಳೆದ ವರ್ಷವೂ ಕೂಡ ಅತಿ ಹೆಚ್ಚು ಬೇಸಿಗೆಯನ್ನು ನಾವು ಎದುರಿಸಿದ್ವಿ. ಅದಾದ ಬಳಿಕ ಈ ಬಾರಿ ಆ ಬೇಸಿಗೆ ಎಫೆಕ್ಟ್ ಕಡಿಮೆ ಆಗಬಹುದೇನೋ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿತ್ತು. ಬಟ್ ಆದರೆ ಈ ಬಾರಿಯೂ ಕೂಡ ಅಂಥದ್ದೇ ಸಮಸ್ಯೆಗಳು, ಅಂಥದ್ದೇ ಸವಾಲುಗಳನ್ನು ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆಯವರು ಹೇಳ್ತಾ ಇರುವಂಥದ್ದು. ಕಳೆದ 1 ವಾರಗಳಿಂದ ಸತತವಾಗಿ ಬೇಸಿಗೆ ಬಿಸಿಲು ಏರಿಕೆ ಆಗ್ತದೆ. ಇನ್ನೂ ಕೂಡ ಬೇಸಿಗೆ ಆರಂಭ ಆಗಿಲ್ಲ. ಇನ್ನೂ ಕೂಡ 1 ತಿಂಗಳ ಕಾಲ ಚಳಿಗಾಲ ಇರ್ತಾ ಇತ್ತು. ವಾಡಿಕೆಯಂತೆ ಫೆಬ್ರವರಿ ಮುಗಿದ ನಂತರದಲ್ಲಿ, ಅಂದರೆ ಶಿವರಾತ್ರಿಯ ಮುಗಿದ ನಂತರದಲ್ಲಿ ಬೇಸಿಗೆ ಕಾಲ ಆರಂಭ ಆಗ್ತಾ ಇತ್ತು. ಬಟ್ ಆದರೆ ನಮಗೆ ಏಪ್ರಿಲಲ್ಲಿ ಫೀಲ್ ಆಗಬೇಕಾದಂತಹ ಬೇಸಿಗೆಯ ಅನುಭವ ಸದ್ಯ ಫೆಬ್ರವರಿಯಲ್ಲಿ ಆಗ್ತಾ ಇದೆ. ಇದು ಮಾರ್ಚ್ಗೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈಗ 32-33 ಡಿಗ್ರಿ ಬೆಂಗಳೂರಿನಲ್ಲಿ ದಾಖಲಾಗ್ತಾ ಇದೆ. ಮುಂಬರುವಂಥ ಮಾರ್ಚ್ನಲ್ಲಿ ಸರಿಸುಮಾರು 38-39 ಡಿಗ್ರಿ ಮ್ಯಾಕ್ಸಿಮಮ್ ತನಕ ತಲುಪಬಹುದು ಅನ್ನುವಂಥ ಮಾಹಿತಿಯನ್ನು ಸದ್ಯ ತಜ್ಞರು ಹೇಳ್ತಾ ಇರುವಂಥದ್ದು. 12 ಗಂಟೆಯಿಂದ 3 ಗಂಟೆಯ ತನಕದ ಆ ಸಮಯಾವಧಿ ಏನಿದೆ, ಈ ಸಮಯಗಳಲ್ಲಿ ಅತಿ ಹೆಚ್ಚು ಬಿಸಿಲಿನ ಕಾಟ ಎದುರಿಸಬೇಕಾದಂತಹ ಸಂದರ್ಭ ಇಡೀ ರಾಜ್ಯದಲ್ಲಿ ಎದುರಾಗುವಂಥ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.